Hi and hello friends, welcome to my channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ವೆಶ್ಚನ್ ಈ ರೀತಿಯಾಗಿದೆ. ಪಾರ್ವತಿ ಅಂಡ್ ಲಕ್ಷ್ಮಿ ಆರ್ ದ ಪಾರ್ಟ್ನರ್ಸ್. ಸೊ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಪಾರ್ವತಿ ಅಂಡ್ ಲಕ್ಷ್ಮಿ ಆರ್ ದ ಪಾರ್ಟ್ನರ್ಸ್ ಇದಾರಂತೆ, ಇಬ್ರು ಪಾರ್ಟ್ನರ್ಸ್. ಸೊ ಅವರು ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3. ಸೊ ಅವರಿಗೆ ಪ್ರಾಫಿಟ್ ಅನ್ನ ಬರಲಿ ಲಾಸ್ ಅನ್ನ ಬರಲಿ 4:3 ಅನ್ನೋ ರೇಷಿಯೋದಲ್ಲಿ ಅವರು ಪ್ರಾಫಿಟ್ ಅಂಡ್ ಲಾಸಸ್ ನ ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. 4 ಬಂದ್ಬಿಟ್ಟು ಪಾರ್ವತಿ ಅವರದ್ದು ಅಂಡ್ 3 ಬಂದ್ಬಿಟ್ಟು ಲಕ್ಷ್ಮಿ ಅವ್ರದ್ದು. ಓಕೆನಾ? ಸೊ 4:3 ನಲ್ಲಿ ಅವರ ಒಂದು ಪ್ರಾಫಿಟ್ಸ್ ಮತ್ತೆ ಲಾಸಸ್ ನ ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಅದಾದ್ಮೇಲೆ ದೇ ಅಡ್ಮಿಟ್ ಸರಸ್ವತಿ ಇನ್ ಟು ದ ಪಾರ್ಟ್ನರ್ಶಿಪ್. ಸೊ ಅವರ ಒಂದು ಪಾರ್ಟ್ನರ್ಶಿಪ್ ಗೆ ಕ್ಯಾಪಿಟಲ್ ಬೇಕಾಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಅವರು ಒಂದು ಇನ್ನೊಬ್ಬ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಸೊ ಅವರ ಹೆಸರು ಬಂದ್ಬಿಟ್ಟು ಸರಸ್ವತಿ. ಓಕೆನಾ? ಸರಸ್ವತಿ ಇನ್ ಟು ದ ಪಾರ್ಟ್ನರ್. ಸೊ ದ NPSR ಆಫ್ ಪಾರ್ವತಿ, ಲಕ್ಷ್ಮಿ ಅಂಡ್ ಸರಸ್ವತಿ. NPSR ಅಂದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಇವಾಗ ಒಬ್ಬ ಹೊಸ ಪಾರ್ಟ್ನರ್ ಬಂದಿದ್ದಾರೆ, ಹಳೆಯ ರೇಷಿಯೋನೇ ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಹೊಸ ರೇಷಿಯೋನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಹೊಸ ರೇಷಿಯೋ ಬಂದ್ಬಿಟ್ಟು 2/10, 3/10 ಅಂಡ್ 5/10. ಸೊ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಅವ್ರ 3 ಜನಕ್ಕೂ ಕೂಡ ಹೊಸ ಒಂದು ರೇಷಿಯೋನ ಕಂಡುಕೊಂಡಿದ್ದಾರೆ. ಅದೇನು ಅಂದ್ರೆ 2/10, 3/10 ಅಂಡ್ 5/10. ಸೊ ಪಾರ್ವತಿ ಅವ್ರದ್ದು ಬಂದ್ಬಿಟ್ಟು 2/10, ಲಕ್ಷ್ಮಿ ಅವ್ರದ್ದು 3/10 ಅಂಡ್ ಸರಸ್ವತಿ ಅವ್ರದ್ದು 5/10. ಸೊ ಈ ರೀತಿಯಾಗಿ ಹೊಸ ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಕ್ಯಾಲ್ಕುಲೇಟ್ ದ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಪಾರ್ವತಿ ಅಂಡ್ ಲಕ್ಷ್ಮಿ. ಸೊ ಇವಾಗ ಹೊಸದಾಗಿ ಬಂದಿರುವಂತ ಸರಸ್ವತಿ ಅವರಿಗೋಸ್ಕರ ಒಂದು ಹೊಸ ರೇಷಿಯೋನ ಕಂಡಿಟ್ಕೊಂಡಿದ್ದಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ. ಹಾಗಾದ್ರೆ ಈ ರೇಷಿಯೋ ಬರ್ಬೇಕಾದ್ರೆ, ಓಕೆನಾ, ಈ ರೇಷಿಯೋ ಬರ್ಬೇಕಾದ್ರೆ ಇವರಿಬ್ರು ಓಲ್ಡ್ ಪಾರ್ಟ್ನರ್ಸ್ ಏನಿದ್ದಾರೆ, ಓಕೆನಾ, ಓಲ್ಡ್ ಪಾರ್ಟ್ನರ್ಸ್ ಏನಿದ್ದಾರೆ, ಸೊ ಅವರು ಅವರ ಒಂದು ರೇಷಿಯೋದಲ್ಲಿ ಎಷ್ಟನ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಸೊ ಫಸ್ಟ್ ಗೆ ಗಿವನ್ ಇನ್ಫಾರ್ಮೇಶನ್ ನೀಟಾಗಿ ಬರ್ಕೊಳ್ತಾ ಹೋಗೋಣ. ಸೊ ಗಿವನ್ ಇನ್ಫಾರ್ಮೇಶನ್, ಪಾರ್ಟ್ನರ್ಸ್ ಬಂದ್ಬಿಟ್ಟು ಪಾರ್ವತಿಯವರು ಅಂಡ್ ಲಕ್ಷ್ಮಿ, ಓಲ್ಡ್ ಪಾರ್ಟ್ನರ್ಸ್, ಅಂಡ್ ದ ನ್ಯೂ ಪಾರ್ಟ್ನರ್ ವಾಸ್ ಸರಸ್ವತಿ. ಓಕೆನಾ? ಸೊ ಓಲ್ಡ್ ರೇಷಿಯೋ ಹಾಕೊಳ್ಳೋದಾದ್ರೆ ಪಾರ್ವತಿ ಅವ್ರದ್ದು ಬಂದ್ಬಿಟ್ಟು 4:, ಲಕ್ಷ್ಮಿ ಅವ್ರದ್ದು 3. ಓಕೆನಾ? ಸೊ ಟೋಟಲ್ ಮಾಡಿದ್ರೆ 7. ಸೊ ಸರಸ್ವತಿ ಅವ್ರದ್ದು ಯಾವುದೇ ರೇಷಿಯೋ ಇಲ್ಲ, ಓಲ್ಡ್ ರೇಷಿಯೋ 4/7, 3/7 ಇಸ್ ದ ಓಲ್ಡ್ ರೇಷಿಯೋ ಆಫ್ ಪಾರ್ವತಿ ಅಂಡ್ ಲಕ್ಷ್ಮಿ. ಇವ್ರದ್ದು ನ್ಯೂ ರೇಷಿಯೋ ನೋಡೋದಾದ್ರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2/10, 3/10 ಅಂಡ್ 5/10 ರೆಸ್ಪೆಕ್ಟಿವ್ಲಿ. ಸೊ ರೆಸ್ಪೆಕ್ಟಿವ್ಲಿ ಅಂದ್ರೆ ಇಲ್ಲಿ ಕೊಟ್ಟಿರೋ ಹಾಗೆ 1, 2, 3 ಹಾಗೆ 1, 2, 3 ಅವರಿಗೆ ಹೋಗ್ಬೇಕು ಅಂತ ಅರ್ಥ. ಕೊಟ್ಟಿದ್ದಾರೆ ಇಲ್ಲಿ 2/10 ಅಂತ. ಸೊ 2/10 3/10. ಲಕ್ಷ್ಮಿ ಅವ್ರದ್ದು 3/10 ಆಗಿರುತ್ತೆ. ಅದಾದ್ಮೇಲೆ ಸರಸ್ವತಿ ಅವ್ರದ್ದು ಬಂದ್ಬಿಟ್ಟು 5/10 ಇದೆ. ಓಕೆನಾ? 5/10. ಸೊ ಈ ರೀತಿಯಾಗಿ ಗಿವನ್ ಇನ್ಫಾರ್ಮೇಶನ್ ನಾವು ಕರೆಕ್ಟ್ ಆಗಿ ಕ್ಲಾರಿಟಿಯಾಗಿ ಬರ್ಕೊಳ್ತಾ ಹೋಗ್ಬೇಕು. ಸೊ ಇದಾದ್ಮೇಲೆ ನಾವು ಸೊಲ್ಯೂಷನ್ ಗೆ ಬರೋದಾದ್ರೆ ಸೊಲ್ಯೂಷನ್, ಸೊ ಫಸ್ಟ್ ಗೆ ಹೇಳಿದ್ದಾರೆ ಕ್ಯಾಲ್ಕುಲೇಟ್ ದ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಪಾರ್ವತಿ ಅಂಡ್ ಲಕ್ಷ್ಮಿ. ಫಸ್ಟ್ ಗೆ ಪಾರ್ವತಿ ಅವ್ರದ್ದು ಕಂಡಿಡ್ತಾ ಹೋಗೋಣ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಪಾರ್ವತಿ. ಸೊ ಸ್ಯಾಕ್ರಿಫೈಸ್ ರೇಷಿಯೋಗೆ ನಮಗೆ ಫಾರ್ಮುಲಾ ಗೊತ್ತು, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಹಾಕೊಳ್ತಾ ಹೋಗೋಣ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಕೆ? ಸೊ ನಮಗೆ ಬರ್ಕೊಂಡಿದೀವಿ, ಪಾರ್ವತಿ ಅವರದ್ದು ಬಂದ್ಬಿಟ್ಟು 4/7 ಇಸ್ ದ ಓಲ್ಡ್ ರೇಷಿಯೋ. ಓಕೆನಾ? 4/7 ಮೈನಸ್ ನ್ಯೂ ರೇಷಿಯೋ ಅಂತ ಹೇಳಿದ್ದಾರೆ. ಸೊ ನ್ಯೂ ರೇಷಿಯೋ ಕೂಡ ಕೊಟ್ಟಿದ್ದಾರೆ ನಮಗೆ. 2/10 ಇಸ್ ದ ನ್ಯೂ ರೇಷಿಯೋ ಆಫ್ ಪಾರ್ವತಿ. ಸೊ 2/10 ಹಾಕೊಳ್ತಾ ಹೋದ್ರೆ, ಸೊ ಇವಾಗ ನಾವು LCM ತಗೊಳ್ಳೋದಾದ್ರೆ 7 10s are 70. ಸೊ ಇದನ್ನ ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗ್ಬೇಕು, 70. ಸೊ ಅದಾದ್ಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ಬೇಕು. ಸೊ 4 10s are 40 ಮೈನಸ್ 7 2s are 14. ಓಕೆನಾ? ಸೊ ಡಿನಾಮಿನೇಟರ್ ನ ಹಾಗೆ ಹಾಕೊಳ್ತಾ ಹೋಗೋಣ. ಸೊ 6 2. ಸೊ 26/70 ಇಸ್ ದ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಪಾರ್ವತಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಗೆ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಲಕ್ಷ್ಮಿ. ಸೊ ನೆಕ್ಸ್ಟ್ ಗೆ ಲಕ್ಷ್ಮಿ ಅವ್ರದ್ದು ಸ್ಯಾಕ್ರಿಫೈಸ್ ರೇಷಿಯೋನ ಕಂಡುಹಿಡಿಯೋದಾದ್ರೆ ಅವ್ರದ್ದು ಕೂಡ ಸೇಮ್ ಫಾರ್ಮುಲಾ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸೊ ಅವ್ರದ್ದು ಕೂಡ ಓಲ್ಡ್ ರೇಷಿಯೋ ನಮಗೆ ಗೊತ್ತು, 3/7 ಇಸ್ ದ ಓಲ್ಡ್ ರೇಷಿಯೋ. ಹಾಕೋಣ 3/7.
ಮೈನಸ್ ನ್ಯೂ ರೇಷಿಯೋ ಕೂಡ ಕೊಟ್ಟಿದ್ದಾರೆ 3/10. 3/10 ಹಾಕೋಣ. ಸೊ ಫಸ್ಟಿಗೆ ಡಿನಾಮಿನೇಟರ್ನ LCM ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದ್ರೆ 7 × 10 70. 70 ಇಸ್ ದ LCM. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡೋದಾದ್ರೆ 3 10s are 30 minus 7 3s are 21. So is equal to 9/70. So sacrifice ratio of Lakshmi is 9/70. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಲಾಸ್ಟಿಗೆ ಇಲ್ಲಿ ಬರೆಯೋದಾದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಪಾರ್ವತಿ ಅಂಡ್ ಲಕ್ಷ್ಮಿ is 26/70 is to 9/70 or 26:9. ಸೊ ಈ ರೀತಿಯಾಗಿ ಬರ್ಕೊಳ್ತಾ ಹೋಗ್ಬೇಕು. ಓಕೆನಾ? ಸೊ ಇಷ್ಟೇ, ಈ ರೀತಿಯಾಗಿ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್